ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಈಗ ಹ್ಯಾಪಿನಾ? ಥ್ಯಾಂಕ್ಸ್ ಅವಿ. ಇವತ್ತಿನ ದಿನಕ್ಕೆ ಈ ಸಂಭ್ರಮಕ್ಕೆ ಈಗ ಅರ್ಥ ಬಂತು ಅಂತ ಅನ್ನಿಸ್ತಾ ಇದೆ. ಇದೇ ನೀನು ನನಗೆ ಕೊಟ್ಟಿರೋ ದೊಡ್ಡ ಗಿಫ್ಟ್. ಥ್ಯಾಂಕ್ಸ್. ತಾತ ಊಟಕ್ಕೆ ಕೂತ್ಕೊಳ್ಳಿ ಬನ್ನಿ. ಅಪ್ಪ ಊಟಕ್ಕೆ ಬನ್ನಿ. ಬಂದ್ವಿಮ್ಮ. ಇದ್ಯಾಕೋ? ಇದು ಯಾಕೆ ಅಂತಂದರೆ, ಇನ್ನು ಮೇಲೆ ನಮ್ಮ ಮನೆಯಲ್ಲಿ ಪ್ರೀಪೇಯ್ಡ್ ಊಟದ ಸಿಸ್ಟಮ್. ಅಂದರೆ ಮೊದಲು ದುಡ್ಡು ಕೊಡಬೇಕು, ಆಮೇಲೆ ಊಟ ಮಾಡಬೇಕು. ಯಾಕೋ ಹುಚ್ಚರ ಸಂತೆ ಕಂಡಂಗೆ ಕಾಣ್ತಾ ಇದೆ. ಈ ಹುಚ್ಚರ ಸಂತೆಯಲ್ಲಿ ನಾನು ಯಾವ ರೀತಿ ಜಾಣತನ ಉಪಯೋಗಿಸ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕೀಗ. ಏನಂತೀರ? ಅನ್ಸೂಯ, ನಿನಗೆ ಫ್ರೀ ಊಟ. ಯಾಕೆ ಅಂತಂದರೆ ನೀನೇ ಅಡುಗೆ ಮಾಡಿದ್ದೀಯಲ್ವಾ, ಅದಕ್ಕೆ. ವಾವ್, ಗುಡ್, ಯಸ್. ನಮ್ಮಿಬ್ರದ್ದು ಸೇರಿ ಭಾರಿ ಬುದ್ಧಿವಂತೆ. ಅರೆ ಬೀಗ್ರೆ, ಬಂದ್ರೆ ಬೀಗ್ರೆ ನೀವು ಬನ್ನಿ, ಕೂತ್ಕೊಳ್ಳಿ. ಫ್ರೀಯಾಗಿ ಆರಾಮಾಗಿ ಊಟ ಮಾಡಿ ಕೂತ್ಕೊಳ್ಳಿ. ಸನ್ಮಾನ್ಯ ಶ್ರೀ ದತ್ತಾರವ್ರೆ, ನಾನು ನಿಮ್ಮ ಬೀಗ ಅಲ್ಲವೇ? ಹೌದಪ್ಪ, ನೀನು ಬೀಗ. ಆದರೆ ಅವರು ಸೀನಿಯರ್ ಸಿಟಿಸನ್. ಆ ಸ್ಪೆಷಲ್ ಕೋಟಾದಲ್ಲಿ ಅವರಿಗೆ ಫ್ರೀ ಊಟ. ನೀನು ಆ ಫ್ರೀ ಊಟದ ಕೋಟಾಗ ಬಾ, ಅವಾಗ ನಿನಗೂ ಊಟ. ದುಡ್ಡಿದ್ರೆ ಊಟ ಮಾಡು, ಇಲ್ಲ ಅಂದರೆ ಜಾಗ ಖಾಲಿ ಮಾಡು. ನಿನ್ನಿಲ್ಲಿ ಯಾರೂ ಬಲವಂತ ಮಾಡ್ತಾ ಇಲ್ಲ. ಈಗ ಸದ್ಯಕ್ಕೆ 5 ರೂಪಾಯಿ ಇದೆ. ಇದನ್ನ ಇವಾಗ ಕೊಟ್ಟಿರ್ತೀನಿ, ಊಟ ಮಾಡ್ತೀನಿ. ಆಮೇಲೆ ಸ್ವಲ್ಪನೇ ಕೊಟ್ಟು ತೀರಿಸ್ಬಿಡ್ತೀನಿ. ತಗೊಳ್ಳಿ. 5 ರೂಪಾಯಿ. ಸಿರಿ ಪಾಪ 5 ರೂಪಾಯಿ ಕೊಟ್ಟಿದ್ದಾನೆ, ಒಂದು ಹಪ್ಪಳ ಕೊಟ್ಟು ಕಳಿಸ್ತ. ಈ 5 ರೂಪಾಯಿಗೆ ಅಷ್ಟೆ. ಇರ್ಲಿ ಬಿಡಿ, ನಮ್ ತಾತ ಬದುಕಿದ್ದಾಗ ಹೇಳೋರು, ಒಂದ್ ಹೊತ್ತು ಊಟ ಬಿಟ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಂತ. ಪಾಲಿಗೆ ಬಂದದ್ದು ಪಂಚಾಮ. ಕರೆದ್ರ? ಅಯ್ಯೋ ಪಾಪ ಅನ್ಸಿ ಫ್ರೀಯಾಗಿ ಊಟ ಹಾಕಕ್ಕೆ ಕರೆದ್ರ? ಹೋಗಿ ಕೂತ್ಕೊಳ್ಳ. ಊಟ ಹಾಕ್ತೀನಿ, ಆದರೆ ಫ್ರೀ ಆಗಲ್ಲ. ಮತ್ತೆ ನಿನಗೆ ಒಂದು ಕೆಲಸ ಕೊಡ್ತೀನಿ, ನಿನ್ನ ಕೈಲಿ ದುಡಿಸ್ಕೋತೀನಿ. ನಿನ್ನ ದುಡಿಮೆಗೆ ತಕ್ಕ ಹಾಗೆ ಎಷ್ಟು ಊಟ ಹಾಕಬೇಕು ಅಷ್ಟು ಊಟ ಹಾಕ್ತೀನಿ. ಅಂದ್ರೆ ನೀವು ನನ್ಗೊಂದು ಕೆಲಸ ಕೊಡ್ತೀರೋ? ಒಳ್ಳೇದ್ ಬಿಡಿ. ಎಲ್ಲೋ ಹೋಗಿ ಯಾರ್ದೋ ಮುಂದೆ ನಿಂತ್ಕೊಂಡು ಅವ್ರು ಕೊಡೋ ಕೆಲಸ ಮಾಡಿ, ಅವ್ರು ಕೊಡೋ 4 ಕಾಸನ್ನ ತಗೊಂಡು ಇಲ್ಲಿಗೆ ಬರೋದ್ರ ಬದಲು ನಿಮ್ ಮನೇಲೆ ಇದ್ದು ನೀವ್ ಹೇಳೋ ಕೆಲಸ ಮಾಡಿ ಹೊಟ್ಟೆ ತುಂಬಾ ಊಟ ಮಾಡೋದು ಒಳ್ಳೇದಲ್ವೇ? ಅಲ್ವೇ? ಏನ್ ಕೆಲಸ ಕೊಡ್ತೀರೋ? ಸ್ಪೆಷಲ್ ಕೆಲಸ ಆಮೇಲೆ ಹೇಳ್ತೀನಿ. ಹಾಗೆ ಮಾಡಿ. ಅವತ್ತು ಆಚಾರ್ಯರು ಅರ್ಧ ವಿಷಯ ಅಷ್ಟೇ ಹೇಳಿದ್ರು. ಹೇಗಾದರೂ ಮಾಡಿ ಇವತ್ತು ಪೂರ್ತಿ ವಿಷಯ ತಿಳ್ಕೋಬೇಕು. ನಾನು ನನ್ನ ಮಗಳನ್ನ ಹುಡುಕ್ಲೇಬೇಕು. ಆಚಾರ್ಯರು ಈಗ ಹೇಗಿದ್ದಾರೋ ಏನೋ. ಅವ್ರು ಅವತ್ತು ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ರು.
ನಾನೆಲ್ಲೂ ಬರೋ ಪರಿಸ್ಥಿತಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಿಜವಾಗ್ಲೂ ನಾನು ಬರೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಆಚಾರ್ಯರನ್ನ ನೋಡ್ಬೇಕಿತ್ತು, ಅವ್ರಿಗೆ ಹೇಗಿದ್ದಾರೆ? ಕ್ಷಮಿಸಿಮ್ಮ, ನಮ್ಮ ಅಜ್ಜ ನೆನ್ನೆನೇ ತೀರ್ಕೊಂಡ್ರು. ಆಚಾರ್ಯರು ಹೋಗ್ಬಿಟ್ರ? ಹಾಗಿದ್ರೆ ಅವ್ರ ಜೊತೆನೆ ನನ್ನ ಮಗಳ ಬಗ್ಗೆ ನಾವು ತಿಳ್ಕೋಬೇಕು ಅನ್ಕೊಂಡಿರೋ ಸತ್ಯಗಳೆಲ್ಲ ಶಾಶ್ವತವಾಗಿ ಮರೆಯಾಗಿ ಹೋಗುತ್ತಾ. ಈಗ ನಾನು ಏನ್ ಮಾಡ್ಲಿ? ನನ್ನ ಮಗಳನ್ನ ಇನ್ ಹೇಗೆ ಹುಡುಕ್ಲಿ? ತುಳಸಿಯವರೇ, ಏನು ಆಶ್ಚರ್ಯ ನೋಡಿ, ನಾವಿಬ್ರು ದೇವಸ್ಥಾನಕ್ಕೆ ಒಂದೇ ಸಮಯಕ್ಕೆ ಬರ್ತಾ ಇದ್ದೀವಿ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನಾನು ದೇವಸ್ಥಾನಕ್ಕೆ ಬಂದಾಗಲೆಲ್ಲ ನೀವು ಸಿಗ್ತಾ ಇದ್ದೀರಾ. ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆದಷ್ಟು ಬೇಗ ನೆರವೇರಲಿ. ನಿಮ್ಮ ಮನಸ್ಸಲ್ಲಿ ಅನ್ಕೊಂಡಿರೋದು ಕೂಡ ಆದಷ್ಟು ಬೇಗ ಆಗಲಿ. ದೇವ್ರೆ, ಇವತ್ತು ಹೇಗಾದ್ರೂ ಮಾಡಿ ಪೂರ್ಣಿ ಅಪ್ಪ ಅಮ್ಮ ಯಾರು ಅನ್ನೋದನ್ನ ತಿಳ್ಕೊಳ್ಳೇಬೇಕು. ಇವತ್ತು ಆಚಾರ್ಯರಿಂದ ಆ ವಿಷಯ ತಿಳ್ಕೊಂಡು ಅವ್ರನ್ನ ನಾನೇ ಹುಡುಕ್ಬೇಕು. ನಾನು ಆಚಾರ್ಯ ಮನೆಗೆ ಹೋಗ್ಬೇಕು. ಮೊನ್ನೆ ಪೂಜೆ ಬಗ್ಗೆ ಕೇಳಕ್ಕಾಗ್ಲಿಲ್ಲ, ಈಗ ಹೋಗಿ ಕೇಳ್ತೀನಿ. ನಾನು ಆಚಾರ್ಯರನ್ನ ನೋಡೋಣ ಅಂತ ಹೋಗಿದ್ದೆ. ಆದ್ರೆ ಏನಾಯ್ತು? ಆಚಾರ್ಯ ಸಿಕ್ಕಿದ್ರಾ? ಅವ್ರಿಗೆ ಮಾತಾಡ್ತಾ ಇದ್ದಾರಾ? ಇಲ್ಲ, ಆಚಾರ್ಯರು ನಿನ್ನೆ ಹೋಗ್ಬಿಟ್ರಂತೆ. ಆಚಾರ್ಯರು ಹೋಗ್ಬಿಟ್ರಾ? ಅಯ್ಯೋ ದೇವ್ರೆ, ದೇವ್ರೆ, ಯಾಕೆ ಹೀಗೆ ಮಾಡಿದೆ? ಪೂರ್ಣಿ ಅಪ್ಪ ಅಮ್ಮನ ಹುಡುಕಕ್ಕಿದ್ದಿದ್ದು ಒಂದೇ ದಾರಿ, ಈಗ ಆ ದಾರಿನೂ ಮುಚ್ಚೋಗಿದೆ. ಇನ್ನು ಹೇಗೆ ಅವ್ರನ್ನ ಹುಡ್ಕೋದು? ನನ್ನ ಮಗಳನ್ನ ಹುಡ್ಕೋಕೆ ನೀನೇ ದಾರಿ ತೋರಿಸ್ಬೇಕು ಭಗವಂತ. ನಮ್ಮ ಮಗಳು ಸಿಕ್ಕಿದ್ಲ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.